ಅಣ್ಣ ಬಸವಣ್ಣ ಈ ಸಮಾಜದೊಳಗೆ ಎಷ್ಟು ಜಾಗೃತಿ ಇದೆಯೋ ಅಷ್ಟು ಜಾತಿಗೊಬ್ಬ ಶಿವಶರಣರಿದ್ದಾರೆ. ಆ ಜಾತಿಗೊಬ್ಬ ಶಿವಶರಣರಿದ್ದಾಗ ಅಂಬಿಗರ ಚೋಡಯ್ಯನು ಎದ್ದು ಬಂದು ಬಸವಣ್ಣ ಅಲ್ಲ ಮಹಾಪ್ರಭು ದೇವ, ಆದರೆ ಈ ಸಭೆಯೊಳಗಿರುವ ಜನರಿಗೆ ನಾನೊಂದು ಪ್ರಶ್ನೆ ಕೇಳುವೆ, ಅದಕ್ಕುತ್ತರ ಹೇಳಬೇಕು ಎಂದಾಗ ಆವಾಗ ಹುಟ್ಟಿದದು ಈ ವಚನ. ಕೋಣದ ಕೊಂಬಿನ ಮೇಲೆ ಒಂದು ಕಠೋರವಾದ ಪಟ್ಟಣವಿತ್ತಯ್ಯ. ಪಟ್ಟಣಕ್ಕೆ ಆ ಎಂಬ ಗೌಡ, ಹೂ ಎಂಬ ತಳವಾರ. ತಳವಾರನ ಹೆಂಡತಿ ತಳವಿಲ್ಲದ ಕೊಡವನ್ನು ಹೊತ್ತುಕೊಂಡು ಜಲವಿಲ್ಲದ ಬಾವಿಗೆ ಹೋದಳಯ್ಯ. ಆ ಜಲವಿಲ್ಲದ ಬಾವಿಯ ದಂಡಿಯ ಮೇಲೊಂದು ಬೇರಿಲ್ಲದ ಮರವಿತ್ತಯ್ಯ. ಆ ಬೇರಿಲ್ಲದ ಮರಕ್ಕೆ ತುಂಬಿಲ್ಲದ ಹಣ್ಣಿತ್ತಯ್ಯ. ಅಣ್ಣನು ಕಣ್ಣಿಲ್ಲದವನ್ನು ನೋಡಿ ಇಲ್ಲದವನಿಗೆ ಹೇಳಿದನಯ್ಯ, ಇಲ್ಲದವನು ತುದಿ ಇಲ್ಲದ ಬಾಣ ಹೂಡಿ ಒಡೆದು ಬಿತ್ತ. ಬಾಣ ಬಿತ್ತು ಬೀಳಲಿಲ್ಲವೋ ಮುಕ್ಕಣಿನಿಗೆ ಗೊತ್ತೆಂದ. ವಚನದ ಅರ್ಥ ಬಿಡಿಸಿದರೆ ನಾನು ನಿಮ್ಮೆಲ್ಲರಿಗೂ ಸಿರಬಾಗಿದ್ದಾಗ ಸಾಕ್ಷಾತ್ ಶಿವನೇ ನನ್ನ ಗಂಡ ಎಂದು ನಿಂತುಕೊಂಡಂತ ಆ ತಾಯಿ ಶರಣೆ ಅಕ್ಕ ಮಹಾದೇವಿ ಮೇಲೆದ್ದು, ಯಪ್ಪ ಅಲ್ಲ ಮಹಾಪ್ರಭು ದೇವರೇ, ಅಣ್ಣ ಬಸವಣ್ಣ ಇದರ ವಚನವನ್ನು ಬಿಡಿಸುತ್ತೇನೆ ಎಂದಳಂತೆ. ಅಂಬಿಗರ ಚೋಡಯ್ಯ ಕಟ್ಟಿನಿಂದ ನೋಡಿ ಎಂತ ಛಲವನ್ನು ಹೊತ್ತಳಲ್ಲ. ಹೇಳಿದರೆ ನಾನು ಕೇಳಬೇ ತಾಯಿ ಹೇಳಿ ಎಂದಾಗ ಬಸವಣ್ಣನಿಗೂ ಅಲ್ಲ ಮಹಾಪ್ರಭು ದೇವರಿಗೂ ನಮಸ್ಕರಿಸಿ, ಇದು ಶತಮಾನ ಕೇಳು ಬಸವಣ್ಣ, ವೇದ ಯುಗದೊಳಗೆ ಮದುವೆ ಮಾಡಿದಾಗ ಗಂಡ ಹೆಂಡತಿಯ ಕಣ್ಣು ನೋಡಿದರೆ, ಹೆಂಡತಿ ಗಂಡನ ಕಣ್ಣು ನೋಡಿದರೆ ಹೆಣ್ಣು ಗರ್ಭಿಣಿಯಾಗುತ್ತಿತ್ತಂತೆ. ಇನ್ನು ತ್ರೇತಾಯುಗದಲ್ಲಿ ಗಂಡು ಹೆಣ್ಣಿಗೆ ಮೈ ತಾಕಿದರೆ ಹೆಣ್ಣು ಗರ್ಭಿಣಿಯಾಗುತ್ತಿತ್ತಂತೆ. ಇನ್ನು ದ್ವಾಪರ ಯುಗದಲ್ಲಿ ಎಲ್ಲವೂ ಮಂತ್ರಕ್ಕೆ ಹುಟ್ಟಿದವು. ಕಲಿಯುಗದಲ್ಲಿ ಮಕ್ಕಳು ಹೇಗೆ ಹುಟ್ಟುತ್ತಾವೆ ಎಂಬುದನ್ನು ಇಟ್ಟಿದ್ದಾನೆ ಇವನು. ಅರ್ಥವ ಪೂರ್ಣದ ಕೊಂಬಿನ ಮೇಲೆ ಒಂದು ಕಠೋರವಾದ ಪಟ್ಟಣವಿತ್ತಯ್ಯ. ಅಂದರೆ ಈ ಕೊಂಬು ಕಾಲ ಮೇಲೆ ಈ ಕಠೋರವಾದ ಎಂಬ ಪಟ್ಟಣವಿತ್ತು. ಈ ಪಟ್ಟಣದೊಳಗೆ ಆ ಎಂಬ ಗೌಡ, ಹೂ ಎಂಬ ತಳವಾರ. ಅಲ್ಲೆಲ್ಲ ಎಂತ ಚಂದದಳಲ್ಲ ಈಕಿ. ನಿಂಗ ಇವಳ ಏನ್ ಮೆಚ್ಚಿತ್ತು ಮುಂಡ್ರಿಯಪ್ಪ. ಆ ಎಂಬ ಗೌಡ
ಹೂ ಎಂಬ ತಳವಾರ. ಆ ಹೊತ್ತಿಗೆ ಏನು ವಿಚಾರ ಮಾಡೋದಿಲ್ಲ, ಕರ್ಕೊಂಡು ಹೋಗೇ ಬಿಡ್ತಾನೆ. ಸ್ವಲ್ಪ ದಿವ್ಸ ತಡದ ಮೇಲೆ ತಂದೆ ತಾಯಿ ಮಾತು ಮೀರಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡ್ಬೇಕು? ಸಂಸಾರ ಮಾಡ್ಬೇಕು. ಆ ಸಂಸಾರದ ಅರ್ಥ ಹೇಗಿದೆ ಅಂದರೆ, ಬೇರಿಲ್ಲದ ಬೇವಿನ ಮರ ಎಂದರೆ ಗಂಡು ಮಕ್ಕಳು. ಎಲ್ಲರ ಬೇರದವನು ಈ ಬೇವಿನ ಮರಕ್ಕೆ. ಬೇರಿಲ್ಲದ ಬೇವಿನ ಮರದೊಳಗೆ ತುಂಬಿಲ್ಲದ ಹಣ್ಣು ಹುಟ್ಟಿತ್ತು. ತಂದೆ ತಾಯಿ ಮಾತು ಮೀರಿ ಕರ್ಕೊಂಡು ಹೋಗಿದ್ದು ಒಂದು ಹೆಣ್ಣು ಹುಟ್ಟಿತ್ತು. ಆ ಹೆಣ್ಣಿಲ್ಲದವನು ಕಣ್ಣಿಲ್ಲದವನು ನೋಡಿ ಕೈ ಇಲ್ಲದವನಿಗೆ ಹೇಳಿದ. ಕೈ ಇಲ್ಲದವನು ತುದಿ ಇಲ್ಲದ ಬಾಣ ಹೂಡಿ ಹೊಡೆದ, ಬಿತ್ತೋ ಬೀಳಲಿಲ್ಲವೋ ಶಿವನಿಗೆ ಗೊತ್ತಂದ. ನಾವೇನಾರ ಮಾಡಲಿ ತಂದೆ ತಾಯಿ ಮಾತು ಮೀರಿ ಮಾಡಬಾರದು, ಮಾಡಿದ್ರೆ ಏನಕತಿ? ಇದರ ಅರ್ಥ ಅಷ್ಟೇ. ನಾವು ಈಗ ಕಳೆದ ಮದುವೆಯಾದ ಮೇಲೆ, ಕಲಿಯುಗದೊಳಗೆ ಮದುವೆ ಆದ ಮೇಲೆ 3 ದಿನನೋ 9 ದಿನನೋ 3 ತಿಂಗಳು ಅಥವಾ 3 ವರ್ಷ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಯೊಳಗೆ ಇಬ್ಬರನ್ನ ಬಿಟ್ಟು ಎಲ್ಲರೂ ಹೊರಗೆ ಹೋಗ್ತಾರೆ. ನೋಡ್ರಿ ಹೆಂಗೈತೆ ಅರ್ಥ. ಕಣ್ಣಿಲ್ಲದವನು ನೋಡಿ ಕೈ ಇಲ್ಲದವನಿಗೆ ಹೇಳಿದನಯ್ಯ. ಬಿಡಿಸೇಳೋದು ಬೇಡ. ಕಣ್ಣಿಲ್ಲದವನು ನೋಡಿ ಕೈ ಇಲ್ಲದವನಿಗೆ ಹೇಳಿದನಯ್ಯ. ಬಿತ್ತೋ ಬೀಳಲಿಲ್ಲ ವಸುವಿನಿಗೆ ಗೊತ್ತಂದ. ಗಂಡ ಹೆಂಡತಿ ಸಂಸಾರ ಮಾಡುವುದು, ಕೊಡೋದು ಬಿಡೋದು ಶಿವನಿಚ್ಛೆ ಎಂದ. ಆಗ ಆ ತಾಯಿ ಅಕ್ಕ ಮಹಾದೇವಿ ವಚನ ಅರ್ಥ ಹೇಳಿದಳು. ಅಂಬಿಗರ ಚೋಡಯ್ಯ ಓಡಿ ಬಂದು ಪಾದ ಬಿಡಿದನಂತೆ. ಏ ತಾಯಿ, ನೀ ಯಾವ ಯುಗದಳು? ಸಾಧ್ಯವೇ ಇಲ್ಲ ತ್ರೇತಾಯುಗ, ಅಲ್ಲ ದ್ವಾಪಾರ ಯುಗದವಳು. ಆವಾಗ ಹೇಳಿದಳಂತೆ, ನಿಜ ಅಂಬಿಗರ ಚೋಡಯ್ಯ, ಆಡಿದ ಮಾತು ನಿಜನೋ? ಇದ್ದಾನಲ್ಲ ಬಸವಣ್ಣ, ಬಸವಣ್ಣನ ಅಕ್ಕ, ಬೆನ್ನಲ್ಲಿ ಹುಟ್ಟಿದಂತ ಚನ್ನ ಬಸವಣ್ಣನ ತಂಗಿ ನಾನು ಎಂದಳಂತೆ. ಮೆಚ್ಚಿದ ತಾಯಿ, ಇಂದಿನಿಂದ ನಾಡಲ್ಲ ನಿನ್ನ ಪ್ರಚಾರಗೊಳ್ಳಲಿ ಎಂದಾಗ, ಇದರ ಅರ್ಥ ಬಿಡಿಸಿದ್ರೆ 3 ದಿವಸ ಬೇಕು. ಮಾನವರಾದ ನಾವು ನೀವುಗಳಲ್ಲ. ನೋಡ್ರಿ, ಅಂತ್ರ ತಂತ್ರ ಮಂತ್ರ ಅದು ಯಾವ ಕೆಲಸ ಮಾಡೋದಿಲ್ಲ. ಏನಾದ್ರೂ ನೀವು ಸಾಧಿಸ್ಬೇಕಂದ್ರ ಪ್ರತಿ ಶನಿವಾರ 3 ದಿನಸಿನ ಎಣ್ಣೆ, ನೀವೇನಾದ್ರೂ ಸಾಧಿಸ್ಬೇಕು ಅಂತ ಮನಸ್ಸಾಗಿದ್ರ 3 ದಿನಸಿನ ಎಣ್ಣೆ, ಹಳ್ಳೆಣ್ಣೆ, ಎಳ್ಳೆಣ್ಣೆ, ಒಳ್ಳೆಣ್ಣೆ, ಈ 3 ದಿನಸಿನ ಎಣ್ಣೆನ ಒಂದೇ ಲೋಟದೊಳಗೆ ಹಾಕಿ 5 ದಿವಸ ಹನುಮಪ್ಪನ ಗುಡಿಗೆ ಹೋಗ್ತಾರ. ಅವರ ಪಾಪವೆಲ್ಲ ನಾಶವಾಗಿ ಜೈ ಶ್ರೀರಾಮ ಎಂದು ನಾಮಾಂಕಿತ ಹುಟ್ಟುವುದೆಂದು ಶಾಸ್ತ್ರ ಪುರಾಣಗಳಿವೆ. ನಾವು ನೀವೆಲ್ಲ ಇಷ್ಟು ಮಾತಾಡ್ತೇವೆ. ಯಾರು ನೋಡಿದ್ರಪ್ಪ ವಿಷ್ಣು ಬ್ರಹ್ಮ ಮಹೇಶ್ವರನ್ನ? ನಾನು ನೋಡಿಲ್ಲ ಬದ್ರಿ, ನಮ್ಮ ಅಪ್ಪನ ನೋಡಿಲ್ಲ, ಅವ್ರ ಅಪ್ಪನ ನೋಡ್ಲಿಲ್ಲ, ನಮ್ಮ ಅಪ್ಪನ ನೋಡ್ಲಿಲ್ಲ. ನಮ್ಮ ಅಪ್ಪ ಹೇಳ್ದ ಇವನು ವಿಷ್ಣು ಬ್ರಹ್ಮ ಮಹೇಶ್ವರ ಅಂತ.
ತೋರಿಸ್ಬೇಡ, ಕೈ ಮುಗಿಯೋದು ಕಲ್ತೇವೆ. ಅಪ್ಪನ ನೋಡ್ಲಿಲ್ಲ, ಅವ್ರ ಅಪ್ಪನ ನೋಡ್ಲಿಲ್ಲ, ಅಜ್ಜ ನೋಡಿಲ್ಲ, ನಾನ್ ನೋಡಿದ ತೋರಿಸ್ತಾನೆ ನೋಡು. ಸೃಷ್ಟಿಕರ್ತ ಬ್ರಹ್ಮ ಎಂದರೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಈ ಸೊಂಟದ ಕೆಳಗೆ ವಾಸಸ್ಥಳ ಬ್ರಹ್ಮನದು. ಈ ಬ್ರಹ್ಮನ ವಾಸಸ್ಥಳ ಸೊಂಟದಿಂದ ಕೆಳಗೆ. ಹೆಣ್ಣಿಗಾಗಲಿ ಗಂಡಿಗಾಗಲಿ ಸೃಷ್ಟಿಯಾಗುವುದೇ ಇಲ್ಲಿಂದ. ಸೃಷ್ಟಿಯಾದ ಇರಿಬಿ 84 ಕೋಟಿ ಜೀವರಾಶಿಗಳನ್ನು ಸಾಕುವನೇ ವಿಷ್ಣು. ವಿಷ್ಣುವಿನ ವಾಸಸ್ಥಳ ಸೊಂಟದಿಂದ ಭುಜದವರೆಗೆ. ಇನ್ನು ಶಿವನ ವಾಸಸ್ಥಳ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು ವಿಚಾರ ಮಾಡುವ ಈ ತಲೆಯೇ ಶಿವನ ವಾಸಸ್ಥಳ. ನೋಡ್ರಿ ಸ್ವಾಮಿ, ಕೋಟ್ಯಾಧೀಶ್ವರನಿರ್ಲಿ, ಬಂಗಾರ ಮಂಚದ ಮೇಲೆ ಮಲಗಿರ್ಲಿ, ಒಂದು ತಲೆಗೆ ಬಂದು ತಂದಿಟ್ಟು ಶಿವನ ಆಯಾಗ ಮಲಗಿಸ್ತಾರ. ಅದ ಒಲೆ ಹೊಡೆಯಕ್ಕೆ ದೊಣಕ್ ಮಕ್ಕಬೇಕಂದ್ರೆ ಮರದಡಿ ಚಲೋ ಎಂಡಿ ತಂದಿಡ್ತಾರ. ಇದು ಶಿವನ ವಾಸಸ್ಥಳ. ಒಂದ್ಸಲ ಬ್ರಹ್ಮ ಕೈ ಕೊಟ್ಟಾನ್ರಿ. ಬೇನಳ್ಳಿ ಹಾಲನಗೌಡ್ರು ಇದ್ದು ಎಂತ ಚಂದ ವಚನ ಹೇಳಿದೆ. ಪಾರ್ಸ್ ಹೊಡಿತಂತ ಅಂತಾರೆ. ಕೈ ಕೊಟ್ರು ಪಾರ್ಸ್ ಹೊಡಿತಿ. ಇಲ್ಲಿದ್ದ ಸಡಿದಿದ್ದ ವಿಷ್ಣು ಕೈ ಕೊಟ್ರ BP ಶುಗರ್ ತಡೋಬಾರ್ದಂತ ಹೊರಗೆ ಚೊಕ್ಕರ್. ಶಿವ ಕೈ ಕೊಟ್ರ ಮುದುಕನ್ನ ಹಚ್ಕೊಂಡು ಮಕ್ಕಳು ನೋಡ್ತಾರೆ.